ಬೆಳಿಗ್ಗೆ ಏನಂತ ಮಾತಾಡ್ತೀಯ? ಆ ಹುಡುಗಿ ಪರಿಸ್ಥಿತಿ ಹೆಂಗಿರುತ್ತೋ, ಹೋಗಿ ನೀ ಕೆಲಸ ಮಾಡ್ಕೋ. ಅಯ್ಯೋ, ಏನಾದ್ರೂ ಮಾಡ್ಕೊಂಡು ಹಾಳಾಗಿ ಹೋಗಿ. ಒಂದ್ ನಿಮಿಷ ಅಮ್ಮ, ಗರ್ಭಿಣಿಯಾಗ ರಾತ್ರೆಲ್ಲ ಇಲ್ಲೇ ಮಲಗಿದ್ಯಾ? ಊಟ ಮಾಡಿದ್ಯಾ ಇಲ್ವೋ? ಸ್ವಲ್ಪ ಇರು, ಬರ್ತೀವಿ. ತಗೊಳಮ್ಮ, ಪರವಾಗಿಲ್ಲ ತಗೊಳಮ್ಮ. ನೀನು ಹೊಟ್ಟೆಗಿರೋ ಮುದುಗೋಸ್ಕರ ತಿನ್ನವ್ವ. ಒಳ್ಳೆಯವ್ರ ಹೊಟ್ಟೆ ಉರ್ಸಿದ್ರೆ ಒಳ್ಳೇದಾಗೋದಿಲ್ಲ, ನಾಶವಾಗಿ ಹೋಗ್ತೀರಾ ನೀವು. ಏನ್ ಮಾಡಿದ್ಲು ನಿಮ್ಗೆ ರಾಧಿಕಾ? ಕಿತ್ಕೊಂಡ್ಬಿಟ್ಟಲ್ಲಯ್ಯ ಈ ಮನೆಯಿಂದ ಅವಳನ್ನ. ಹೋಗ್ತಾ ಇರಿ, ನಿಮಗೆಲ್ಲ ಘೋರವಾಗಿ ನರಕ ಕಾದಿದೆ. ಅನುಭವಿಸ್ತೀರಾ. ಏನೋ ಮಾಡಿದೆ ನನ್ನ ಮೊಮ್ಮಗಳಿಗೆ. ನೀನ್ ಸರಿ ಇಲ್ಲ, ನೀನೇ ಏನೋ ಮಾಡಿರ್ತೀಯ. ಇದೆಲ್ಲ ನಿಂದೆ ಕಿತಾಪತಿ ಅಂತ ನನಗ್ ಗೊತ್ತು. ಏನ್ ಮಾಡಿದೆ ಅವಳನ್ನ? ಒಳ್ಳೆ ಮಾತಲ್ಲಿ ಹೇಳಿದ್ರೆ ಸರಿ, ಇಲ್ದಿದ್ರೆ ನಾನು ಸುಮ್ಮನೆ ಬಿಡಲ್ಲ ನಿನ್ನ. ಹೇಳೋ, ಏನ್ ಮಾಡಿದೆ? ಅಮ್ಮ, ಸಮಾಧಾನ ಮಾಡ್ಕೊಳ್ಳಿ, ಬನ್ನಿ ಕೂತ್ಕೊಳ್ಳಿ. ಬಿಡು ಅಮ್ಮ, ನಮ್ ರಾಧಿಕಂಗೆ ಏನೂ ಆಗಲ್ಲ, ಅವಳೆಲ್ಲೂ ಹೋಗಲ್ಲ, ಬಂದೇ ಬರ್ತಾಳೆ. ನೋಡಿಮ್ಮ, ರಾಧಿಕಾ ನನ್ನ ತಂಗಿ ಇದ್ದಾಗೆ, ಅವಳನ್ನ ಹುಡುಕ್ಸೋಣ. ಸಾಕ್ ಬಾಯಿ ಮುಚ್ಚು. ನೀನೇನು ಅಂತ ನಂಗೆ ಚೆನ್ನಾಗಿ ಗೊತ್ತು. ಎಲ್ಲೋ ಅವನು. ಸುಭದ್ರಮ್ಮನವ್ರೆ ನೋಡಿ, ಕೂಗಾಡೋದ್ರಿಂದ ಏನು ಪ್ರಯೋಜನ ಆಗಲ್ಲ. ಹೌದಪ್ಪ, ಏನು ಪ್ರಯೋಜನ ಇಲ್ಲ. ಅಪ್ಪನಿಗೆ ಮಗಳ ಮಾತು ಅರ್ಥ ಆಗ್ಲಿಲ್ಲ ಅಂತಂದ್ಮೇಲೆ ನನ್ನ ಮಾತೆಲ್ಲ ಅರ್ಥ ಆಗುತ್ತೆ. ಯಾರಾದ್ರೂ ಅವಳ ಮಾತನ್ನ ಅರ್ಥ ಮಾಡ್ಕೊಂಡ್ರ? ಅವನ್ ವಿಷು ಅಲ್ಲ ಅಂತ ಹೇಳಿದಕ್ಕೆ ಯಾರಾದ್ರೂ ಅವಳ ಮಾತನ್ನ ನಂಬುದ್ರ? ಯಾಕೆ ಅವಳು ಮರುಮದ್ವೆ ಬೇಡ ಅಂತ ಹೇಳ್ತಿದ್ದಾಳೆ ಅನ್ನೋದನ್ನ ಯಾರಾದ್ರೂ ಕೇಳಿಸ್ಕೊಂಡ್ರ? ಒಂದು ನಿಮಿಷ ರಾಧಿಕಾ ಏನ್ ಹೇಳ್ತಿದ್ದಾಳೆ ಅಂತ ತಾಳ್ಮೆಯಿಂದ ಕೇಳಿದಿದ್ರೆ ಈಗ ರಾಧಿಕಾ ಮನೆ ಬಿಟ್ಟು ಹೋಗ್ತಾ ಇರ್ಲಿಲ್ಲ. ನೋಡಿದ್ರ ಈಗ ಏನಾಯ್ತು ಅಂತ? ಲೋ ಪೂರ್ಣ, 10 ಸಂಸಾರಿಗಳನ್ನ ಸರಿ ಮಾಡಿರೋರು ನೀನು. ನಿನ್ ಮಗಳ ಬದುಕನ್ನೇ ಬೀದಿ ಪಾಲ್ ಮಾಡ್ಬಿಟ್ಟಿಯಲ್ಲೋ. ಯಾಕೆ ಸುಮ್ಮನೆ ಕೂತಿದೀಯ? ಮರುಮದುವೆಗೆ ಮುಹೂರ್ತ ಇಟ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ದೆ. ಈಗ ನನ್ನ ತಿಥಿಗೆ ಮುಹೂರ್ತ ಇಡು. ರಾಧಿಕಾ ಮನೆ ಬಿಟ್ಟು ಹೋಗೋದಕ್ಕೆ ನೀವೆಲ್ಲ ಕಾರಣ. ಈಗಲಾದ್ರೂ ಇವನ್ ವಿಷು ಅಲ್ಲ ಅನ್ನೋದನ್ನ ನಂಬಿ, ಇಲ್ಲದೆ ಇದ್ರೆ ಮನೆಗೆ ಬೆಂಕಿ ಬಿದ್ದೇ ಬೀಳುತ್ತೆ. ನಾನು ಮಾಡಿರೋ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡ್ಕೊಳ್ತೀನಿ. ಭಗವಂತ, ಎಲ್ಲಾನು ನಿನ್ನ ಮೇಲೆ ಭಾರ ಹೊರಿಸಿದ್ದೀನಿ. ನನ್ನ ಮಗಳನ್ನ ಕಾಪಾಡೋ ಹೊಣೆ ನಿಂದು ತಂದೆ. ಹೀಗೆ ಕೂತ್ಕೊಂಡು ದೇವ್ರ ಜಪ ಮಾಡಿದ್ರೆ ಏನು ಪ್ರಯೋಜನ ಆಗೋದಿಲ್ಲ.
ನಡಿ ಪೊಲೀಸ್ ಸ್ಟೇಷನ್ಗೆ ಹೋಗೋಣ, ನಡಿಯೋ. ನೋಡಿ, ಪ್ರದೀಪ್ ಮತ್ತೆ ಚಿಕ್ಕಪ್ಪ ಹೋಗಿದ್ದಾರೆ. ರಾಧಿಕಾ ಎಲ್ಲೇ ಇದ್ರು ಹುಡ್ಕೊಂಡು ಕರ್ಕೊಂಡ್ ಬರ್ತಾರೆ. ಅವಳು ಸಿಗ್ತಾಳೆ, ನೀವು ಗಾಬರಿ ಆಗ್ಬೇಡಿ. ಅವಳು ಸಿಗಲ್ಲ, ನನಗ್ ಗೊತ್ತು. ಯಾರಿಗೂ ಸಿಗಬಾರ್ದು ಅಂತಾನೆ ಅವಳು ಮನೆ ಬಿಟ್ಟು ಹೋಗಿದ್ದಾಳೆ. ಹೀಗೆಲ್ಲ ಮಾಡೋ ಮಗುನೇ ಅಲ್ಲ ಅವಳು. ಪಾಪ ಎಲ್ಲಿದ್ದಾಳು, ಏನ್ ಮಾಡ್ತಾ ಇದ್ದಾಳು? ಅವಳು ಈ ಪರಿಸ್ಥಿತಿಗೆ ಕಾರಣರಾದವರೆಲ್ಲ ನಾಶ ಆಗೋಗ್ಲಿ. ಬಂದ್ಬಿಡು ರಾಧಿಕಾ, ನಿನಗ್ ನೀನೇ ತೊಂದರೆ ಕೊಟ್ಕೋಬೇಡ. ಪೂರ್ಣ, ಒಂದು ಸಾರಿ ಕೂಸೆ ಅಂತ ಕೂಗೋ. ಆ ಕೂಗು ಅವಳಿಗೆ ಕೇಳಿಸಿದ್ರು ಕೇಳಿಸ್ಬೋದು. ರಾಧಿಕಾ ತುಂಬಾ ದೂರ ಹೋಗಿರೋಕ್ಕೆ ಚಾನ್ಸೇ ಇಲ್ಲ. ನನಗೊತ್ತು ಅವಳು ರಾತ್ರಿ ಈ ಮನೆ ಬಿಟ್ಟು ಹೋಗಿಲ್ಲ ಅನ್ಕೋತೀನಿ. ಅವಳನ್ನ ಸುಮ್ಮನೆ ಬಿಟ್ರೆ ತುಂಬಾ ಅಪಾಯಗಳನ್ನ ನಾನು ಎದುರಿಸಬೇಕಾಗುತ್ತೆ. ಈ ಮನೆಯವರಿಗೆ ಒಂದು ಸಣ್ಣ ಅನುಮಾನ ಬಂದರೂ ಕೂಡ ರಾಧಿಕಾ ಗೆದ್ದ ಹಾಗೆ. ಅದಕ್ಕೆ ವಾಟ್ಸಪ್ ಅಲ್ಲಿ ಅವಳ ಫೋಟೋ ಕಳಿಸ್ತಾ ಇದ್ದೀನಿ. ಹುಡುಕಿ ಅವಳನ್ನ. ದಿಕ್ಕಲ್ಲಿ ಕಂಡಲ್ಲಿ ಹುಡುಗರನ್ನ ಬಿಡಿ. 100 ಜನ ಹುಡುಕಿದ್ರು ಪರವಾಗಿಲ್ಲ, ಅವಳು ಸಿಗಬೇಕು. ಸಿಕ್ಕಿದ್ದು ನನಗೆ ಮಾತ್ರ ಗೊತ್ತಾಗಬೇಕು. ಓಕೆ? ಹುಷಾರು. ಬೋಳ್ ಬೆಟ್ಟಕ್ಕೂ ನನಗೂ ಯಾವುದೇ ವ್ಯತ್ಯಾಸ ಇಲ್ಲ ವಿಶು. ಬದುಕು ಸುಡ್ತಿದೆ. ನಿಮ್ ನೆರಳಿನ ಅವಶ್ಯಕತೆ ಇದೆ ನನಗೆ. ನೀವು ತುಂಬಾ ನೆನಪಾಗ್ತಾ ಇದ್ದೀರಾ ನನಗೆ. ನನ್ನ ಮಗು ಪ್ರಪಾತದಲ್ಲಿ ಬಿದ್ದು ನರಳಾಡ್ತಾ ಇದ್ದೀವಿ. ತಾಳ್ಮೆಗೆಟ್ಟು ಏನಾದ್ರೂ ತಪ್ಪು ನಿರ್ಧಾರ ತಗೊಂಡ್ಬಿಡೋಣ ಅಂದ್ರೆ ಅದಕ್ಕೂ ಚೈತನ್ಯ ಇಲ್ಲ. ನೀವು ನನಗೆ ಸಿಗ್ತೀರಾ ಅಲ್ವಾ? ಎಲ್ಲಿ ಹೋಗ್ಲಿ, ಏನ್ ಮಾಡ್ಲಿ, ಒಂದು ನನಗೆ ಗೊತ್ತಾಗ್ತಾ ಇಲ್ಲ. ಏನ್ ಮಾಡ್ಲಿ ವಿಶ್ವ ನಾನೀಗ? ಪ್ರದೀಪ್ ಎಲ್ಲಿ ಸಿಕ್ಕಿದ್ಲ ರಾಧಿಕಾ? ಎಲ್ಲಿದ್ದಾಳೆ? ಬಂದೇನಪ್ಪ. ಎಲ್ಲಿ ರಾಧಿಕಾ? ಅಜ್ಜಿ, ನಿಮ್ ನೋವು ನನಗೆ ಅರ್ಥ ಆಗತ್ತೆ. ಪಾಪ ರಾಧಿಕಾ ಎಷ್ಟು ನೊಂದ್ಕೊಂಡಿರ್ಬೋದು. ಅವಳಿಗೆ ತಮ್ಮವರು, ತಮ್ಮ ಮನೆ, ಅಪ್ಪ ಅಮ್ಮ ಅಂತಂದ್ರೆ ಪ್ರಾಣ. ಆ ಪ್ರಾಣನೇ ಬಿಟ್ಟು ಅವಳು ಎಲ್ಲಿಗೋ ಹೋಗಿದ್ದಾಳೆ ಅಂತಂದ್ರೆ ಅವಳಿಗೆ ನೆಮ್ಮದಿ ಇಲ್ಲ ಅಂತ ತಾನೇ ಅರ್ಥ. ನನ್ನ ನೋವು ಯಾರಿಗೂ ಅರ್ಥ ಆಗೋದು ಬೇಡ. ಬಿದ್ದು ಹೋಗೋ ಗೋಡೆಗೆ ಅಲಂಕಾರ ಯಾಕಬೇಕು? ರಾಧಿಕಾ ಬಗ್ಗೆ ಏನಾದ್ರೂ ಗೊತ್ತಾಯ್ತಪ್ಪ? ಇಲ್ಲ ಅಜ್ಜಿ, ರಾಧಿಕನ್ ಬಗ್ಗೆ ಏನೂ ಗೊತ್ತಾಗ್ಲಿಲ್ಲ. ಎಲ್ಲ ಕಡೆನೂ ಹುಡ್ಕೋ ಪ್ರಯತ್ನ ಮಾಡಿದ್ವಿ. ಹಾಗಂತ ನಾವೇನು ಸುಮ್ಮನೆ ಕೂತಿಲ್ಲ. ಈಗ ನಮ್ಮ ತಂದೆ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ ಕಂಪ್ಲೇಂಟ್ ಕೊಡೋದಕ್ಕೆ. ನೀವೇನು ಚಿಂತೆ ಮಾಡಬೇಡಿ, ರಾಧಿಕಾಗೆ ಏನೂ ಹೋಗಲ್ಲ. ಅವಳು ನಂಬಿರೋ ಕೃಷ್ಣ ಅವಳ ಜೊತೆಲಿದ್ದಾನೆ. ಇಡೀ ಗೋಕುಲ ಅವನನ್ನ ನಂಬಿತ್ತು. ಗೋಕುಲ ಬಿಟ್ಟು ಹೋದ್ಮೇಲೆ ಕೊನೆಯವರೆಗೂ ಅವನ್ ವಾಪಸ್ ಬರಲೇ ಇಲ್ಲ. ಹಾಗೆ ನನ್ನ ರಾಧಿಕಾ ಅವಳು ಈ ಮನೆಗೆ ವಾಪಸ್ ಬರೋದೇ ಇಲ್ಲ.
ರುಕ್ಮಿಣಿ ಅವ್ರ ಮಾತಿಗೆ ಬೆಲೆ ಕೊಟ್ಟು ಈ ಮುಹೂರ್ತ ಇಟ್ಕೊಟ್ನಲ್ಲ, ಆ ತಪ್ಪಗಾಗಿ. ಸಮಸ್ಯೆ ಇರೋದು ಈ ಮನೇಲಲ್ಲ, ಈ ಮನೇಲಿ ಇದಿರಲ್ಲ, ನಿಮ್ಮಗಳ ಮನಸ್ಸಲ್ಲಿ. ಏನ್ ಶಾಂತನು, ಅವತ್ತು ನನ್ನ ಮನೆಗೆ ಬಂದು ಪರಿಹಾರ ಬೇಕು ಅಂತ ಕೇಳಿದ್ಯಲ್ಲ, ಸಿಗ್ತೇನಪ್ಪ ಪರಿಹಾರ? ನೋಡು, ನಿನಗ ಪರಿಹಾರ ಕೊಟ್ಟಿದ್ದ ತಪ್ಪಿಗೆ ಇವತ್ತು ನಾನು ನನ್ನ ಮಗಳನ್ನ ಕಳ್ಕೊಳ್ಳೋ ಸ್ಥಿತಿಗೆ ಬಂದು ನಿಂತಿದ್ದೀನಿ. ಸಮಾಧಾನ ಆಯ್ತಾ? ಈಗಲಾದ್ರೂ ನಿಮ್ಮ ಮನಸ್ಸಲ್ಲಿ ಇದೆಯಲ್ಲ ಆ ಸಮಸ್ಯೆ, ಅದಕ್ಕೆ ಪರಿಹಾರ ಕಂಡು ಹಿಡ್ಕೊಳ್ಳಿ. ನಾನೇ ಹೋಗ್ತೀನಿ. ನನಗೆ ಗೊತ್ತು ನನ್ನ ಮಗಳು ಎಲ್ಲಿರ್ತಾಳೆ ಅಂತ. ನನ್ನ ಮಗಳನ್ನು ಕರ್ಕೊಂಡ್ಬರೋದಕ್ಕೆ ನಾನೇ ಹೋಗ್ತೀನಿ. ಶಾಸ್ತ್ರಿಗಳೇ, ರಾಧಿಕಾರ ಜಾಗ ಯಾವುದು ಅಂತ ಹೇಳಿ ನಾನೇ ಹೋಗಿ ಅವಳು ಮನವೊಲಿಸಿ ಕರ್ಕೊಂಬರ್ತೀನಿ. ನೆನ್ನೆ ತಾನೇ ನೀನು ನನ್ನ ತೆಗಿತಾರ ಅಂತ ಹೇಳಿದ್ದೆ, ಇವತ್ತು ಕಳ್ಕೊಂಬಿಟ್ಟೆ. ಅವಳಿರೋ ಜಾಗ ಹೇಳಿ, ಕರ್ಕೊಂಬರ್ತೀನಿ. ನಿಮಗೆ ಯಾರಿಗೂ ಆ ತೊಂದರೆ ಆಗೋದು ಬೇಡ. ಆಗ ಜಾಗ ಯಾವುದು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಮತ್ತೆ ನನ್ನ ಮಗಳಿಗೆ ನಿಮ್ಮಗಳಿಂದ ತೊಂದರೆ ಆಗೋದು ನನಗಿಷ್ಟ ಇಲ್ಲ. ಹೋಗ್ತೀನಿ. ನನ್ನ ಮಗಳನ್ನ, ಅವಳ ಮಗುನ ಎರಡನ್ನೂ ಕಾಪಾಡೋದು ನನಗೆ ಗೊತ್ತಿದೆ. ಇರು ಪೂರ್ಣ, ನಾನು ನಿನ್ ಜೊತೆ ಬರ್ತೀನಿ. ನನ್ನ ಮೊಮ್ಮಗಳಿಲ್ಲದ ಈ ಮನೆ ನನಗೆ ಸ್ಮಶಾನ ತರ ಕಾಣ್ತಾ ಇದೆ. ಇಂಥ ಕೆಟ್ಟ ಜನಗಳ ಮಧ್ಯದಲ್ಲಿ ಇರೋದಕ್ಕಿಂತ ನಾವು ರಾಧಿಕನ ಹುಡ್ಕೊಂಡ್ಬರೋದೇ ವಾಸಿ. ನಡಿಯಪ್ಪ, ನಡಿ. सर्वेषां स्वस्ति भवतु, सर्वेषां शान्तिर्भवतु, सर्वेषां पूर्णं भवतु, सर्वेषां मङ्गलं भवतु. ಏನೂ ಚೇತರಿಕೆ ಇಲ್ಲ. ಇನ್ನೇನು ಸತ್ತೇ ಹೋಗುತ್ತಾರೆ ಎಂಬಂಥ ವ್ಯಕ್ತಿಗಳೆಲ್ಲ ಪವಾಡ ಸದೃಶ ಬದುಕುಳಿದಿದ್ದಾರೆ. ಆದರೆ ಈ ವ್ಯಕ್ತಿಗೇನಾಗಿದೆ? ಯಾವ ಚಿಕಿತ್ಸೆಯೂ ಫಲಕಾರಿಯಾಗುತ್ತಿಲ್ಲ. ಈತ ಸರಿ ಹೋಗಬೇಕಾದರೆ ಯಾವ ಚಿಕಿತ್ಸೆ ಕೊಡಬೇಕು ತಿಳಿಯುತ್ತಿಲ್ಲವಲ್ಲ. ಆ ಶ್ರೀಕೃಷ್ಣ ಪರಮಾತ್ಮನೇ ದಾರಿ ತೋರಬೇಕು. ಅಮ್ಮ, ಯಾಕೆ ಸುಮ್ಮನೆ ಟೆನ್ಷನ್ ಮಾಡ್ಕೋತಾ ಇದ್ದೀರಾ? ನಾನು ರಾಧಿಕಾ ಫೋಟೋ ಕಳ್ಸಿರೋದು ಪೊಲೀಸ್ನವ್ರಿಗಲ್ಲ, ಪಂಟ್ರುಗಳಿಗೆ. ಅವಳು ರಾಧಿಕಾ ಫೋಟೋ ನೇತು ಹಾಕಿ ಶ್ರದ್ಧಾಂಜಲಿ ಅಂತ ಬರೀತಾರೆ, ಮತ್ತೊಮ್ಮೆ ಹುಟ್ಟಿ ಬಾ ರಾಧಿಕಾ ಅಂತಾನೂ ಬರೀತಾರೆ. ಅವಳೊಬ್ಳು ಕತೆ ಮುಗಿದ್ರೆ ಸಾಕು, ಎಲ್ಲ ಮುಗ್ದಂಗೆ. ನೀವು ಸುಮ್ಮನೆ ನನ್ನ ಮೇಲೆ ರೇಗ್ತಾ ಇದ್ದೀರಾ ಅಷ್ಟೇ. ನಮ್ಮ ಸೇಫ್ಟಿಗೆ ಏನೇನು ಬೇಕು ಎಲ್ಲ ನಾನು ಮಾಡ್ಕೊಂಡಿದ್ದೀನಿ. ನೀನ್ ಫೋಟೋ ಕಳ್ಸಿದ್ ಯಾರ್ಗೆ? ಚಕ್ರವರ್ತಿಗೆ. ಅದಕ್ಕೆ ನಿನ್ನ ಬೈತಿರೋದು. ಈಗಾಗ್ಲೇ ಚಕ್ರವರ್ತಿನ ಪೊಲೀಸ್ ಅವರು ಹುಡುಕ್ತಿದ್ದಾರೆ. ನಮ್ ದುರಾದೃಷ್ಟಕ್ಕೆ ಅವನೇನಾದ್ರೂ ಸಿಕ್ಬಿದ್ರೆ ಅವನ ವಸ್ತುಗಳೆಲ್ಲ ಪೊಲೀಸ್ ಅವ್ರ ಪಾಲಾಗತ್ತೆ, ಫೋನು ಕೂಡ. ಅದನ್ನ ಪೊಲೀಸ್ ಅವರು ಚೆಕ್ ಮಾಡ್ತಾರೆ, ಫೋಟೋ ನೋಡಿ ಅದ್ರ ಬಗ್ಗೆ ಇನ್ಕ್ವೈರಿ ಮಾಡ್ತಾರೆ. ಆಮೇಲೆ ನಮ್ ಕೈಗೆ ಕೋಳ ಬೀಳುತ್ತೆ. ಇದಕ್ಕೆ ಆತ್ಮಹತ್ಯೆಯನ್ನು. ಅತಿ ಕ್ರೌರ್ಯ ಒಳ್ಳೇದಲ್ಲ ಶಾಂತನು. ದೇವಲೋಕನೇ ರಾವಣನ್ ವಶ ಆಗಿತ್ತು, ಅದವನಿಗೆ ಸಾಕಾಗಿತ್ತು. ಆದ್ರೆ ಅವನು ಸುಮ್ಮನಿರ್ಲಿಲ್ಲ. ಏನ್ ಮಾಡ್ದ? ಸೀತೆನ ಎತ್ಕೊಂಡು ಹೋದ. ಅದು
ಅದು ಅತಿ ಕ್ರೌರ್ಯ. ಅತಿಯಾದ ಕ್ರೌರ್ಯ ಕ್ರೂರಿಗಳನ್ನೇ ಬಲಿ ತಗೊಳತ್ತೆ. ಅರ್ಥ ಆಯ್ತಾ? ಹೌದಮ್ಮ, ನೀವು ಹೇಳೋದು ಸರಿ. ನಾನು ಈಗಲೇ ಚಕ್ರವರ್ತಿಗೆ ಫೋನ್ ಮಾಡಿ ರಾಧಿಕಾನ ಹುಡುಕ್ಬೇಡ ಅಂತ ಹೇಳ್ತೀನಿ. ಏನಾಯ್ತು? ನಾಟ್ ರೀಚಬಲ್ ಬರ್ತಿದ್ಯಾ? ಗೊತ್ತು ನನಗೆ. ಈ ಪಂಟ್ರುಗಳು ಡೀಲ್ ಒಪ್ಕೊಂಡಿದ ತಕ್ಷಣ ಮೊಬೈಲ್ ಆಫ್ ಮಾಡ್ಕೋತಾರೆ. ಯಾಕೆ ಗೊತ್ತಾ? ಪೊಲೀಸ್ ಅವ್ರಿಗೆ ನೆಟ್ವರ್ಕ್ ಸಿಗದೆ ಇರ್ಲಿ ಅಂತ. ಕೆಲಸ ಮುಗ್ದಿದ ತಕ್ಷಣ ಮತ್ತೆ ಫೋನ್ ಆನ್ ಮಾಡ್ಕೋತಾರೆ. ಮನೆ ಬಿಟ್ಟು ತೊಲಗಿದ್ಲು, ಸತ್ತು ಗುರಿ ಇಲ್ದೆ ಅಲ್ದು ಸತ್ತಿರೋಳು. ಅವಳು ವಾಪಸ್ ಮನೆಗೆ ಬಂದ್ರೆ ನಮ್ ತಲೆಗೆ ಬರುತ್ತೆ ಶಾಂತನು. ನಮ್ಮ ಉದ್ದೇಶ ಅವಳು ಮನೆ ಬಿಟ್ಟು ಹೋಗೋದು ಮಾತ್ರ ಆಗಿತ್ತು. ಏನ್ ಮಾಡೋದಮ್ಮ ಈಗ? ನೀವು ಹೇಳೋ ರೀತಿ ನೋಡಿದ್ರೆ ರಾಧಿಕಾ ಫೋಟೋ ಕಳಿಸಿರೋದ್ರಿಂದ ನಮಗೆ ತೊಂದ್ರೆನಾ? ನಾನು ಕಳಿಸ್ಬಾರ್ದಾಗಿತ್ತು. ಏನ್ ಮಾಡ್ಲಿ? ಗರ್ಭಿಣಿ ಹೆಂಗಸು ಈ ಕೆಟ್ಟ ಪ್ರಪಂಚದಲ್ಲಿ ಆಸರೆ ಇಲ್ಲದೆ ಎಷ್ಟು ದಿನ ಬದುಕಿರೋಳು ಹೇಳು? ಪಾಪ ಅಂದ್ರೆ ಒಂದ್ 8-10 ದಿನ. ಎಲ್ಲ ಕೆಡಿಸ್ಬಿಟ್ಟೆ ನೀನು. ಏನಾದ್ರೂ ಮಾಡ್ಬೇಕೀಗ, ಇಲ್ಲಾಂದ್ರೆ ನಮ್ಗೆ ಕಷ್ಟ ಆಗತ್ತೆ. ಪ್ಲಾನ್ ವರ್ಕೌಟ್ ಆಗಿತ್ತು, ಗೆದ್ದೇ ಬಿಟ್ಟಿದ್ವಿ. ನೀನೇ ಅದನ್ನ ಅನುಭವಿಸೋದಕ್ಕೆ ಬಿಡ್ಲಿಲ್ಲ. ಏನಮ್ಮ ಆರ ನೋಡ್ತಾರೆ ಕೇಳಿಸ್ತಲ್ವಾ? ನನ್ನ ಗಾಡಿ ಬೇಕಾ ಸಹಾಯಕ್ಕೆ ನಿನ್ಗೆ? ಎಲ್ಲ ಹೋಗೋದು ಬಿಟ್ಬಿಟ್ಟು ಇಲ್ಲಿ ಬಂದಿದ್ಯಾ ನನ್ನ ಗಾಡಿ ಅಡ್ಡಸಿ ಯಾಕೆ ನೀನು? ಅಯ್ಯೋ ಅಮ್ಮ, ಎಲ್ಲ ಉಣ್ಣು ಆಯ್ತಿಲ್ಲಮ್ಮ. ಯಾಕಮ್ಮ ಏನಾಯ್ತಮ್ಮ? ತಲೆ ಸುತ್ತ ಬಂತಮ್ಮ. ಇರಮ್ಮ, ನೀರು ತಂದು. ಯಾರನ್ನ ಹಚ್ಕೊಂಬೇಡ ಗಾಡಿ ಒಳಗೆ ನೀನು. ಇಲ್ಲ ತಡಿಯಪ್ಪ, ಇದಮ್ಮ. ಹೇಳಮ್ಮ, ಹೋಗೋಣ. ಬೇಡಮ್ಮ, ಇಂಥವ್ರನ್ನೆಲ್ಲ ಹಚ್ಕೊಂಬೇಡ ಗಾಡಿಗೆ. ಇಲ್ಲೇ ಹಳ್ಳಿ ಇರೋದು. ಬನ್ನಿ ಅಮ್ಮ, ಹೋಗೋಣ. ಬನ್ನಿ ಅಮ್ಮ, ಹೇಳಿ ಅಮ್ಮ, ನಿಧಾನವಾಗಿ ಹೇಳಿ. ಶಾಂತನು, ಇದ್ದಿದ್ದ ಆತಂಕ ಕಳೀತಲ್ಲ. ಆದ್ರೆ ಚಕ್ರವರ್ತಿ ರಾಧಿಕಾನ ಹುಡುಕ್ತಾ ಇದ್ದಾನೆ. ನೀವೇಳಿ ಸರಿ ಅಮ್ಮ, ಪೊಲೀಸ್ನವರು ಚಕ್ರವರ್ತಿನ ಹುಡುಕ್ತಾ ಇದ್ದಾರೆ. ಅದ್ರ ಬಗ್ಗೆ ನೀನೇನು ಯೋಚನೆ ಮಾಡ್ಬೇಡ. ನಾನು ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ. ಪಕ್ಷಿನ ಒಂದೇ ಏಟ್ಗೆ ಹೊಡಿಬಾರ್ದು ಶಾಂತನು. ಅದ್ರ ರೆಕ್ಕೆನ ಕತ್ತರಿಸ್ಬೇಕು. ಅದು ರೆಕ್ಕೆ ಇಲ್ಲ ಅನ್ನೋ ವ್ಯಥೆನಲ್ಲಿ ನರಳಿ ನರಳಿ ಸಾಯ್ಬೇಕು. ಈಗ ರಾಧಿಕಾ ಒಬ್ಬಂಟಿ. ಅವಳನ್ನ ನಾವೇನು ಮಾಡಕ್ ಹೋಗ್ಬಾರ್ದು. ನಮ್ ದಾರಿಗೆ ಯಾರು ಅಡ್ಡ ಇಲ್ಲ. ಸರಿ, ಈಗ ಏನ್ ಮಾಡ್ಬೇಕು ಅಂತ ನೀವೇ ಹೇಳಿ. ನಿಮ್ ಮೂವ್ಮೆಂಟ್ಸ್ ಏನು ಅಂತ ನನ್ಗೆ ಅರ್ಥನೇ ಆಗ್ತಾ ಇಲ್ಲ. ಏನ್ ಐಡಿಯಾ ನಿಮ್ದು? ನಿಮ್ ಆಕ್ಟಿವಿಟಿ ಏನು ಅಂತ ಇಮೇಜಿನ್ ಕೂಡ ಮಾಡಕ್ ಆಗ್ತಿಲ್ಲ ನನ್ ಕೈಲಿ. ಎಲ್ಲೋ ಇರೋ ರಾಧಿಕನ್ಗೆ, ಬದುಕಿರೋ ವಿಶುಗೆ ಇನ್ಮೇಲೆ ನಾವು ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಕೊಡ್ತಾನೆ ಇರ್ಬೇಕು ಶಾಂತನು. ವಿಶು ಬದುಕಿದಾನೆ ಅಂತ ನನಗೆ ಗೊತ್ತಿದೆ, ಆದ್ರೆ ಎಲ್ಲಿದ್ದಾನೆ ಅಂತಾನೆ ನನಗೆ ಗೊತ್ತಾಗ್ತಿಲ್ಲ. ಗೊತ್ತಿಲ್ಲದೆ ತೃಪ್ತಿ ಆಗುವಂತ ಸರ್ಪ್ರೈಸ್ಗಳನ್ನ ಹೇಗೆ ಕೊಡೋದು? ಎಂತೆಂಥವ್ರನ್ನೋ ಹುಡುಕ್ತಾರಂತೆ. ಇನ್ನು ಈ ವಿಶು ಏನ್ ಮಹಾ? ಶಾಂತನು, ಸಾಯಿಸ್ಲೇಬೇಕು ಅಂತೇನಿಲ್ಲ, ಮನ್ಸಿಗೆ ಗಾಯ ಮಾಡಿದ್ರೆ ಸಾಕು. ನಾನು ಹೇಳಿದ ಅರ್ಥ ಆಯ್ತಲ್ಲ? ಮುಂದೇನು ಮಾಡಬೇಕು ಅಂತ ಗೊತ್ತಾಯ್ತಾ? ಗೊತ್ತಾಯ್ತು. ಇನ್ನೊಂದು 2-3 ದಿನದಲ್ಲಿ ವಿಶುನ ಹುಡುಕ್ಬೇಕು.
ಆದ್ರೆ ವಿಶು ಬದುಕಿರೋ ಚಾನ್ಸ್ ಕಡಿಮೆ. ಶಾಂತನು, ವಿಶು ಸತ್ತಿದ್ದು ಒಂದು ಪಿಕ್ನಿಕ್ ಪಾಯಿಂಟಲ್ಲಿ. ಅವನು ನಿಜವಾಗ್ಲೂ ಸತ್ತು ಹೋಗಿದ್ದಿದ್ರೆ ಅವನ ಬಾಡಿ 3 ರಿಂದ 4 ದಿನಕ್ಕೆ ಕೊಳೆತು ವಾಸನೆ ಬಂದಿರೋದು. ಆ ವಾಸನೆಯಿಂದ ನಮ್ಗೆ ಅವನ ಬಾಡಿ ಸಿಕ್ಕಿರೋದು. ಅವನ ಬಾಡಿ ಸಿಕ್ಕಲಿಲ್ಲ ಅಂದರೆ ಅವನು ಬದುಕಿದಾನೆ ಅನ್ನೋ ಲಾಜಿಕ್ನ ನಾವು ನಂಬೇಕಾಗತ್ತೆ. ಅವನು ಮುಂದೆ ಈ ಮನೆಗೆ ಬಂದು ನಮ್ಗೇನು ಮಾಡ್ತಾನೋ ಅಂತ ಯೋಚನೆ ಮಾಡೋ ಬದಲು ಅವನು ಈ ಮನೆಗೆ ಬರ್ದಿದ್ದ ಹಾಗೆ ಹೇಗೆ ನೋಡ್ಕೊಳ್ಳೋದು ಅಂತ ಪ್ಲಾನ್ ಮಾಡಬೇಕು. ನೀನು ಮುಂದೆ ಏನೇ ಮಾಡಿದ್ರು ನನಗೆ ಹೇಳ್ಬಿಟ್ಟು ಮಾಡು. ಅದಕ್ಕೂ ಮುಂಚೆ ನಮ್ಮ ಮುಂದೆ ಒಂದು ಪರದೆ ಇದೆ. ಆ ಪರದೆನ ಸರಿಸ್ಬೇಕು. ಅದು ಸರಿತಿದ್ದ ಹಾಗೆ ಪ್ರತೀಕಾರದ ನಾಟಕ ಶುರು ಆಗತ್ತೆ. ಆ ನಾಟಕದ ಅಂತ್ಯ ಮಾತ್ರ ಭಯಂಕರವಾಗಿರುತ್ತೆ. ಭಯಂಕರವಾಗಿರಬೇಕು.